ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಹುಣಸೂರು ಭಾಗಮಂಡಲ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯ ಹಳೆ ತಾಲೂಕು ಮಾರ್ಗವಾಗಿ ಭಾಗಮಂಡಲಕ್ಕೆ ತೆರಳುವ ರಸ್ತೆ ಮರು ಡಾಂಬರೀಕರಣಕ್ಕೆ ಕೆಡಿಪಿ ಸದಸ್ಯ ಶಿವಚಾಳಿಯಂಡ ಅಂಬಿ ಕಾರ್ಯಪ್ಪ ಚಾಲನೆ ನೀಡಿದರು. ಮನು ಕೈ ಮಂದು ನಂಬರ್ ಉಂಟಲ್ಲ ಮನು. ನಂತರ ಮಾತನಾಡಿದವರು, ಹಳೆ ತಾಲೂಕುವಿನಿಂದ ಚೋನಾಕೆರೆ ಶಾಲಿಮಾರ್ ಮಿಲ್ವರೆಗೆ ರಸ್ತೆ ಹದಗೆಟ್ಟು ಸಾರ್ವಜನಿಕರಿಗೆ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇರುವ ಬಗ್ಗೆ ಶಾಸಕ ಕೆಜಿ ಬೋಪಯ್ಯ ಅವರ ಗಮನಕ್ಕೆ ತರಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಶಾಸಕರು ಸುಮಾರು 86 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1.6 ಕಿಲೋಮೀಟರ್ ರಸ್ತೆಯನ್ನ ಮರು ಡಾಂಬರೀಕರಣಗೊಳಿಸಲು ಚಾಲನೆ ನೀಡಲಾಗಿದೆ. 2 ದಿನದಲ್ಲಿ ಡಾಂಬರೀಕರಣ ಪೂರ್ಣಗೊಂಡು ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಅಂಬಿ ಕಾರ್ಯಪ್ಪ ತಿಳಿಸಿದರು. ಇವತ್ತು ಹುಣಸೂರು ತಲಕಾವೇರಿ ರೋಡಿನ ಇವತ್ತು ಶಾಲಿಮಾರಿ ಮಿಲ್ಲಿಂದ ಹಾಗೂ ನಮ್ಮ ಸಣ್ಣ ಉಂಡ ಡಾಕ್ಟರ್ ಮನೆಯವರೆಗೆ 86 ಲಕ್ಷದ ಅನುದಾನದಲ್ಲಿ 1.6 ಕಿಲೋಮೀಟರ್ ದೂರದ ರಸ್ತೆಯನ್ನು ಮರು ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಹಾಗೆ ಸಂಜಯ್ ಅವರು ಇದರ ಗುತ್ತಿಗೆದಾರರಾಗಿದ್ದಾರೆ. ಹಾಗೆ ಈ ಜನರ ತುಂಬ ಸಮಸ್ಯೆ ಇರೋದ್ರಿಂದ ಇವತ್ತು ಅದಕ್ಕೆ ನಮ್ಮ ಶಾಸಕರಾದ ಕೆಜಿ ಬೋಪಯ್ಯನವರ ಸಹಾಯಧನದಿಂದ ಇವತ್ತು ರೋಡಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಈ ಸಂದರ್ಭ ಬಿಜೆಪಿ ತಾಲೂಕು ಕಾರ್ಯದರ್ಶಿ ಪಾಡಿ ಅಮ್ಮಂಡ ಮನು ಮಹೇಶ್, ಬಿಜೆಪಿ ಯುವ ಮೋರ್ಚಾದ ಶಿವಚಾಳಿಯಂಡ ಜಗದೀಶ್, ಬಿಜೆಪಿ ಮುಖಂಡರಾದ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ, ಚೇಕ್ಬು ಅಂಡ ಅಪ್ಪಚ್ಚ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಡಿಕೇರಿ ತಾಲೂಕಿನ ಕುಂದಚೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಪಟ್ಟಿ ಗ್ರಾಮಸ್ಥರಿಗೆ ಕೊನೆಗೂ ಸೇತುವೆ ಭಾಗ್ಯ ದೊರೆತಿದೆ. ಕಳೆದ 15 ವರ್ಷಗಳಿಂದ ದೊಡ್ಡ ಹೊಳೆಯನ್ನ ದಾಟಲು ಗ್ರಾಮಸ್ಥರು ಸಾಹಸ ಪಡುತ್ತಿದ್ದ ಕುರಿತು 2022ರ ಜೂನ್ ತಿಂಗಳಲ್ಲಿ ವರದಿಯಾಗಿತ್ತು. ಇದರ ಫಲಶ್ರುತಿಯಾಗಿ ಲೋಕೋಪಯೋಗಿ ಇಲಾಖೆ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೇತುವೆಯಿಂದ ನಿರ್ಮಾಣ ಮಾಡಿದೆ. ನೂತನ ಸೇತುವೆಯಿಂದ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಉದ್ಘಾಟಿಸಿದರು. 2021ರಲ್ಲಿ ತಲಕಾವೇರಿ ಭಾಗದಲ್ಲಿ ಮಹಾ ಮಳೆಯಿಂದಾಗಿ ಅನಾಹುತ ಸಂಭವಿಸಿದಾಗ ಕೋಪಟ್ಟಿ ಭಾಗದ ದೊಡ್ಡ ಹೊಳೆಯಲ್ಲಿ ಪ್ರವಾಹದ ರೂಪದಲ್ಲಿ ನೀರು ಹರಿದು ಬಂದಿತ್ತು. ಇದರಿಂದ ವಯೋವೃದ್ಧರು ಹಾಗೂ ಮಕ್ಕಳು ಕಷ್ಟಪಡ್ತಾ ಇದ್ರು. ಗ್ರಾಮಸ್ಥರು ಶಾಶ್ವತ ಸೇತುವೆಗಾಗಿ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿರಲಿಲ್ಲ. ಇದೀಗ ನೂತನ ಸೇತುವೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆಜಿ ಬೋಪಯ್ಯ ಗ್ರಾಮೀಣ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಕುಂದಚೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸವಿತಾ ಉದಯಕುಮಾರ್, ಸದಸ್ಯರಾದ ಪಿಬಿ ದಿನೇಶ್, ಬೇಬಿ ಪೊನ್ನಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಓಎಸ್ಎಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಹೊದವಾಡ ಕೊಟ್ಟಮುಡಿ ವತಿಯಿಂದ ಮಾರ್ಚ್ 4ರಿಂದ 12ರವರೆಗೆ ನಡೆಯುವ ಕೊಡಗು ಮುಸ್ಲಿಂ ಕ್ರಿಕೆಟ್ ಕಪ್ 2023 ಪಂದ್ಯಾವಳಿಯ ಲೋಗೋವನ್ನು ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಅನಾವರಣಗೊಳಿಸಿದರು. ಚಾಮರಾಜಪೇಟೆಯ ಶಾಸಕರ ಕಚೇರಿಯಲ್ಲಿ ಲೋಗೋ ಬಿಡುಗಡೆಗೊಳಿಸಿದ ಅವರು ಆಯೋಜಕರಿಗೆ ಹಾಗೂ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭ ಪ್ರಮುಖರಾದ ಅಯ್ಯೂಬ್ ಖಾನ್, ಓಎಸ್ಎಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಶಾಫಿ ಕೊಟ್ಟಮುಡಿ,
ಕಾರ್ಯದರ್ಶಿ ಶಿಯಾಬುದ್ದೀನ್ ಕೆಯು, ಪದಾಧಿಕಾರಿಗಳಾದ ಅಶ್ರಫ್ ಟಿಎಚ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಮರ್ಕರ ಟೈರ್ಸ್, ಹೋಲ್ಸೇಲ್ ಟೈರ್ಸ್ ಸೇಲ್ಸ್ ಅಂಡ್ ಸರ್ವಿಸ್. ಉಳಿಯದ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. ಯೂನಿಯನ್ ಬ್ಯಾಂಕ್ ಕಾಲೇಜು ರಸ್ತೆ ಮಡಿಕೇರಿ. ಗ್ರಾಹಕರಿಗೆ ಬ್ಯಾಂಕ್ನಲ್ಲಿ ದೊರೆಯುವ ಸಾಲ ಸೌಲಭ್ಯಗಳು: ಚಿನ್ನಾಭರಣ ಸಾಲ 1 ಗ್ರಾಂಗೆ ಹೆಚ್ಚಿನ ಮೌಲ್ಯದ ಹಣ ಪರಿಗಣಿಸಿ ಮಾರುಕಟ್ಟೆ ದರದ 80% ಮೌಲ್ಯವನ್ನು ಕನಿಷ್ಠ ಬಡ್ಡಿ ದರದಲ್ಲಿ ಸಾಲವನ್ನಾಗಿ ನೀಡಲಾಗುವುದು. ಕನಿಷ್ಠ ಬಡ್ಡಿ ದರ, ತ್ವರಿತಗತಿಯಲ್ಲಿ ಸಾಲ ಸೌಲಭ್ಯ, ಸೇವಾ ಶುಲ್ಕ ಕೇವಲ ರೂ. 100 ಮಾತ್ರ. ಗರಿಷ್ಠ 5 ಲಕ್ಷದವರೆಗೆ ಸಾಲ ಸೌಲಭ್ಯ. ಕೃಷಿಗೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಗಳಿಗೆ ಸಾಲ ಪಡೆಯಬಹುದು. ಹೆಚ್ಚಿನ ವಿವರಗಳಿಗೆ ಕೂಡಲೇ ಸಮೀಪದ ಯೂನಿಯನ್ ಬ್ಯಾಂಕ್ ಅನ್ನು ಸಂಪರ್ಕಿಸುವುದು. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. Shining senses in your life. Desirable designs. Gives you treasured memory. Sharda Jewelers. ಯೂನಿಯನ್ ಬ್ಯಾಂಕ್ ಮುಸ್ಕಾನ್ ಯೋಜನೆ, ಅಪ್ರಾಪ್ತ ವಯಸ್ಕರಿಗೆ ಉಳಿತಾಯ ಬ್ಯಾಂಕ್ ಯೋಜನೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ನ ಸೌಲಭ್ಯಗಳು. ಎಟಿಎಂ ಕ್ರೆಡಿಟ್ ಕಾರ್ಡ್ ಅನ್ನು ಪೋಷಕರು ಅಥವಾ ಪಾಲಕರಿಗೆ ನೀಡಲಾಗುವುದು. ಪೋಷಕರ ಅಥವಾ ಪಾಲಕರ ಆಕಸ್ಮಿಕ ಮರಣದ ಸಂದರ್ಭದಲ್ಲಿ ರೂ. 2 ಲಕ್ಷ ರೂಪಾಯಿಗಳ ಉಚಿತ ವೈಯಕ್ತಿಕ ಅಪಘಾತ ವಿಮಾ ರಕ್ಷಣೆ ಡೆಬಿಟ್ ಕಾರ್ಡ್ನೊಂದಿಗೆ. ಮುಸ್ಕಾನ್ ಖಾತೆಯನ್ನು ತೆರೆದಿರುವ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಮೊದಲ ಆರ್ಡಿಯೊಂದಿಗೆ ಉಚಿತ ವಿಮಾ ಸೌಲಭ್ಯ. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಸಮೀಪದ ಯೂನಿಯನ್ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ರಸ ಹೀರುವ ಕೀಟಗಳ ದಾಳಿ ನಡೆದಾಗಲೆಲ್ಲ ರೈತರಿಗೆ 4 ಪಟ್ಟು ನಷ್ಟ ತಪ್ಪಿದ್ದಲ್ಲ. ಬೆಳವಣಿಗೆ ಹಂತದಲ್ಲಿಯೇ ದಾಳಿ ಮಾಡುವ ಈ ಕೀಟ ಎಲೆಗಳ ಕೆಳಗೆ ಆಸರೆ ಪಡೆಯುತ್ತದೆ. ಅಪಾಚೆಯ ಸರಿಯಾದ ಬಳಕೆಯ ಮೂಲಕ ಅತಿ ಬೆಳೆಯನ್ನು ಕಾಪಾಡುತ್ತದೆ, ಬಂಪರ್ ಇಳುವರಿ ನೀಡುತ್ತದೆ. ಯುಪಿಎಲ್ ಅವರ ಅಪಾಚೆ ಉಜ್ವಲ ಭವಿಷ್ಯವನ್ನು ಉಜ್ವಲವಾಗಿ ಆರಂಭಿಸಿ. ಸ್ಥಿರ ಠೇವಣಿ ಮೇಲೆ ಅತ್ಯಧಿಕ ಆಕರ್ಷಕ ಬಡ್ಡಿ ದರ, 599 ದಿನಗಳ ಸ್ಥಿರ ಠೇವಣಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸ್ಥಿರ ಠೇವಣಿ ಮೇಲೆ ಅತ್ಯಧಿಕ ಆಕರ್ಷಕ ಬಡ್ಡಿ ದರ 7.5%. ನಾಮನಿರ್ದೇಶನ ಸೌಲಭ್ಯವಿದೆ. 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ 8.5% ಬಡ್ಡಿ ದರ. ಹೆಚ್ಚಿನ ಮಾಹಿತಿಗೆ ಮಡಿಕೇರಿಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯನ್ನ ಸಂಪರ್ಕಿಸುವುದು. ದಾಪಕ್ಲು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ ಪಟ್ಟಣ ಸುತ್ತಮುತ್ತ ಟ್ರ್ಯಾಕ್ಟರ್ ಚಲಾಯಿಸಿ ಕಸ ವಿಲೇವಾರಿ ಮಾಡಿ ಸ್ವಚ್ಛತೆ ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದಾಪಕ್ಲು ಗ್ರಾಮ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದ ವಿಶ್ವನಾಥ್ ಕಳೆದ 2 ದಿನಗಳ ಹಿಂದೆ ವಾಹನ ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಹಿನ್ನೆಲೆ ನಗರ ಮತ್ತು ಸುತ್ತಮುತ್ತಲಿನ ಮನೆಗಳ ಕಸ ವಿಲೇವಾರಿಗೆ ತೊಂದರೆಯಾಗಿತ್ತು.
ಇದನ್ನ ಮನಗಂಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಟಿಎ ಮೊಹಮ್ಮದ್ ಸ್ವತಃ ತಾವೇ ಒಬ್ಬ ಕೂಲಿ ಕಾರ್ಮಿಕರನ್ನ ಕರೆದುಕೊಂಡು ಟ್ರ್ಯಾಕ್ಟರ್ ಚಲಾಯಿಸಿ ಕಸವೊಂದ ಸಂಗ್ರಹಿಸುವ ಮೂಲಕ ನಗರದ ಸ್ವಚ್ಛತೆಯನ್ನ ಕಾಪಾಡಿದ್ದಾರೆ. ಅಧಿಕಾರ ಸ್ವೀಕರಿಸುವಾಗ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುತ್ತೇನೆ ಎಂದಿದ್ದ ಅವರ ಮಾತು ಇಲ್ಲಿ ಸ್ಮರಿಸಬಹುದಾಗಿದೆ. ಇವರ ಈ ಕಾರ್ಯಕ್ಕೆ ನಾಗರಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿಯಲ್ಲಿ ಸ್ವಚ್ಛತೆಗೆ ಕಾರ್ಮಿಕರ ಕೊರತೆ ಇದ್ದು ನಗರ ಮತ್ತು ಸುತ್ತಮುತ್ತಲೂ ಪ್ರತಿದಿನ ತ್ಯಾಜ್ಯ ಸಂಗ್ರಹಣೆ ವಾಹನ ಬರಲು ವಿಳಂಬವಾಗಬಹುದು. ಆದ್ದರಿಂದ ಮನೆ ಮತ್ತು ಅಂಗಡಿಗಳ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಸ್ವಚ್ಛತೆಯನ್ನ ಕಾಪಾಡಲು ಗ್ರಾಮ ಪಂಚಾಯಿತಿಯೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕೆಂದು ಉಪಾಧ್ಯಕ್ಷ ಮೊಹಮ್ಮದ್ ಮನವಿ ಮಾಡಿದ್ದಾರೆ. ಪಂಚಾಯಿತಿಯಲ್ಲಿ ಟ್ರ್ಯಾಕ್ಟರ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ವಿಶ್ವ ಎಂಬವನು 2 ದಿನಗಳ ಹಿಂದೆ ಅಪಘಾತಕ್ಕೀಡಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆದ ಕಾರಣ ನಾಪೋಕ್ಲು ಸ್ವಚ್ಛತೆ ಮೇರೆಗೆ ಒಬ್ಬ ಕೂಲಿ ಕಾರ್ಮಿಕರನ್ನು ಕರೆದುಕೊಂಡು ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಆದುದರಿಂದ ನಾಪೋಕ್ಲು ಪಟ್ಟಣದ ಎಲ್ಲ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರು ಅಲ್ಲಿ ಇಲ್ಲಿ ಕಸವನ್ನು ಬಿಸಾಡದೆ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಶನಿವಾರ ಸಂತೆ ಸಮೀಪದ ಮಾಲಂಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 2022-23ನೇ ಸಾಲಿನ ವಾರ್ಷಿಕೋತ್ಸವ ನಡೆಯಿತು. ಶಾಲೆಯ ಎಸ್ಡಿಎಂಸಿ ಸಮಿತಿ ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಆಶ್ರಯದಲ್ಲಿ ವಾರ್ಷಿಕೋತ್ಸವ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ, ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ, ಗ್ರಾಮಸ್ಥರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಸಮಾರೋಪ ಸಮಾರಂಭವನ್ನು ಗ್ರಾಮದ ಹಿರಿಯ ಬಿಎಂ ಮಾದಪ್ಪ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ನಾನಾ ರೀತಿಯ ಪ್ರತಿಭೆಗಳು ಅಡಗಿದ್ದು ಇವುಗಳನ್ನು ಅನಾವರಣಗೊಳಿಸಲು ವಾರ್ಷಿಕೋತ್ಸವ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ ಎಂದರು. ಮಕ್ಕಳ ಬೆಳವಣಿಗೆಗೆ ಒಂದು ಪ್ರೇರಣೆಯಾಗಿ ಉಳಿಬೇಕು. ನಾವು ಈ ತರ ಸಹಕಾರ ಕೊಟ್ಟರೆ ಮಾತ್ರ ಈ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಬರೋದು. ನಮ್ಮ ಶನಿವಾರ ಸಂತೆ ಶಾಲೆಯಲ್ಲಿ ಮಾತ್ರ ಅಲ್ಲ, ಈ ಆಟೋಟ ಸ್ಪರ್ಧೆ ಇಂಥ ಕಾರ್ಯಕ್ರಮಗಳು ಅವು ಇವು ಕಾನ್ವೆಂಟ್ ಅಲ್ಲಿ ಮಾತ್ರ ಅಲ್ಲ, ನಮ್ಮ ಹಳ್ಳಿ ಶಾಲೆಗಳಲ್ಲೂ ಇದೆ ಅನ್ನೋ ಒಂದು ಉದ್ದೇಶ ಇದ್ರಲ್ಲಿ ಗೊತ್ತಾಗುತ್ತೆ. ಈಗ ನಾವೆಲ್ಲ ಸೇರಿ ಒಂದು ಕಾರ್ಯಕ್ರಮ, ನಮ್ಮ ಶಾಲೆಯ ಕಮಿಟಿ ಬಹಳ ಕಷ್ಟಪಟ್ಟು ಉತ್ಸಾಹದಿಂದ ಎಲ್ಲರನ್ನೂ ಸೇರಿಸಿ ನಮ್ಮ ಗ್ರಾಮದಲ್ಲಿ ಒಂದು ಒಗ್ಗಟ್ಟು ತರ ತೋರಿಸೋದು ತುಂಬಾ ಸಂತೋಷದ ವಿಷಯ ನಮ್ಮ ಆರಂಭಿಗೆ ಇವತ್ತು. ಇದನ್ನು ಹೇಳಲಿಕ್ಕೆ ಪ್ರತ್ಯೇಕವಾಗಿ ನಾನು ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಮಾತಾಡಲಿಕ್ಕೆ ಸುಮಾರು ಜನ ಇದ್ದೀವಿ. ಒಂದನೇದಾಗಿ ಬಹಳ ಸ್ಟಾರ್ಟಿಂಗಲ್ಲಿ ಕುಳಿತಿದ್ದೇವೆ. ಒಂದು ರೀತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ಸ್ವಲ್ಪ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಶಾಲೆಯ ಒಂದು ಇದರಲ್ಲಿ ಇವತ್ತು ಲೇಡೀಸ್ ಸಂಖ್ಯೆ ಬಹಳಷ್ಟು ಮುಂದುವರೆದಿದೆ ಅಂತ. ಅದೊಂದು ಒಳ್ಳೆಯ ಒಂದು ಕಾರ್ಯಚಟುವಟಿಕೆ. ಯಾಕೆಂತ ಹೇಳಿದ್ರೆ ನಾವು ಶನಿವಾರ ಸಂತೆ ಶಾಲೆಗೆ ಅಥವಾ ಕಾನ್ವೆಂಟ್ಗಳಿಗೆ ಮಕ್ಕಳು ಕಳಿಸಿ ಅಂತ ಹೇಳಿದಾಗ ಈಗಾಗಲೇ ಹಿರಿಯವರು ಹೇಳಿದ್ರು, ನಾವು ಅದನ್ನ ಏನ್ ಮಾಡ್ತೀವಿ, ಅಲ್ಲಿಗಾದ್ರೆ ನಾವು ಬೇಗ ಒಂದು ಆದ್ಯತೆ ಕೊಟ್ಟು ನಾವು ಅಲ್ಲಿಗೆ ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸಮೇತ ಹೋಗ್ಬಿಡ್ತೀವಿ. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂಆರ್ ಸುಂದರ್, ಗ್ರಾಮದ ಹಿರಿಯ ಮುಖಂಡ ಮಾಚಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿಎನ್ ಗಂಗಾಧರ್, ಸದಸ್ಯೆ ಯಮುನಾ ಸುರೇಶ್, ಸದಸ್ಯೆ ಮುತ್ತಮ್ಮ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಈಗ ಒಂದು 2 ವರ್ಷಗಳಿಂದ ಕೊರೋನಾ ಇರೋದರಿಂದ ಇಂಥ ಕಾರ್ಯಕ್ರಮಗಳು ನಡೆಸಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಈಗ ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಇದರಿಂದ ಪ್ರತಿಯೊಬ್ಬರು ನಾವು ತಿಳಿಯಬೇಕಾದಂಥ ವಿಷಯ ಏನೆಂದರೆ, ನಾವು ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲಿದ್ದರೂ ಕೂಡ ಬಂದು ಭಾಗವಹಿಸಬೇಕು. ಇದರಿಂದ ಮಕ್ಕಳಿಗೆ ಪ್ರಜ್ಞಾಶಕ್ತಿ ಮುಂದುವರಿಯುತ್ತದೆ. ಬೀಳಿಸಿದವರ ಸಾಲುಗಳು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಹುಲ್ಲಾಗು ಬೆಟ್ಟಗಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಬೆಟ್ಟಗಳ ಹೊನ್ನ ಮಳಿಸಿರುವೆ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅಂದ್ರೆ ನಾವೆಲ್ಲರೂ ಕೂಡ ಹುಟ್ಟಬೇಕಾದ್ರೆ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಪ್ರದೇಶ, ಹೀಗೆ ವಿವಿಧತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿರ್ತೇವೆ. ಆದ್ರೆ ನಮ್ಮೆಲ್ಲರನ್ನ ಸೇರಿಸುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಶಾಲೆ. ನಾವೆಲ್ಲರೂ ಕೂಡ ಮನುಷ್ಯರು ಏನಾಗ್ಬೇಕು ಅಂತ ಹೇಳಿದ್ರೆ
ಸಮಯ